ಕರ್ನಾಟಕದ ನೀಟ್ ವಿದ್ಯಾರ್ಥಿಗಳು ಬಹಳಷ್ಟು ವೇಟ್ ಮಾಡ್ತಾ ಇದ್ದೀರಾ. ಯಾವಾಗ ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ, ಚಾಯ್ಸ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ತದೆ ಎಂಬುದನ್ನು ನಿಮಗೆ ಗೊಂದಲಕ್ಕೆ ಈಡಾಗಿದ್ದೀರಾ ಅಂತ ನನಗೆ ಗೊತ್ತಿದೆ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ತದೆ ಮತ್ತು ಈ ಚಾಯ್ಸ್ ಎಂಟ್ರಿನ ಮಾಡೋದಕ್ಕೆ ಯಾವಾಗ ಅವಕಾಶವನ್ನು ಕೊಡ್ತಾರೆ ಎಂಬುದನ್ನು ವಿವರಿಸಲಿದ್ದೇನೆ. KE ಅವರು ಹೇಳಿರೋ ಪ್ರಕಾರ ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ 7ನೇ ತಾರೀಕು ನಂತರ ನಿಮಗೆ ಅವಕಾಶವನ್ನು ಕೊಡ್ತಾರೆ ಅಂತ ಹೇಳಿದರು. ಆದರೆ MCC ತನ್ನ ಹಳೆಯ ಚಾಳಿಯನ್ನು ಆರಂಭಿಸಿದೆ, ಮತ್ತೆ ಅದು ಎಕ್ಸ್ಟೆಂಡ್ ಮಾಡ್ತಾನೆ ಇದೆ ಡೇಟನ್ನು. ಆದ್ದರಿಂದ ಇನ್ನೂ ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು KE, ಆದರೆ ಇವತ್ತೇ ಅಂದರೆ 6ನೇ ತಾರೀಕು ಆಗಸ್ಟಂದೇ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಈ ಒಂದು ಚಾಯ್ಸ್ ಎಂಟ್ರಿ ಪ್ರೊಸೆಸನ್ನು. ಒಂದು ಬಾರಿ ಫಸ್ಟ್ ರೌಂಡ್ನ ಒಂದು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಮತ್ತು ಸ್ಟೇಟ್ ಕೌನ್ಸಿಲಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ ನೋಡಿ. ಈಗ 21ನೇ ತಾರೀಕಿಂದ 9ನೇ ತಾರೀಕುವರೆಗೆ ಈ ಒಂದು ಫಸ್ಟ್ ರೌಂಡ್ ಆಲ್ ಇಂಡಿಯಾದಲ್ಲಿ ನಡೀತದೆ. ಅಂದರೆ 9ನೇ ತಾರೀಕು ನಿಮಗೆ ರಿಸಲ್ಟ್ ಬರ್ತದೆ, ಅಲ್ಲಿ ತನಕ ಈ ಒಂದು ಪ್ರೊಸೆಸ್ ನಡೀತದೆ ಆಲ್ ಇಂಡಿಯಾದಲ್ಲಿ. ಅದೇ ರೀತಿ ಕರ್ನಾಟಕದಲ್ಲಿ ಈ ಸ್ಟೇಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗಬೇಕಂದ್ರೆ 9ನೇ ಆಗಸ್ಟಿಂದ ಹಿಡ್ಕೊಂಡು 18ನೇ ಆಗಸ್ಟ್ವರೆಗೆ ಈ ಒಂದು ಸ್ಟೇಟ್ ಕೌನ್ಸಿಲಿಂಗ್ ಮುಗಿಬೇಕು. ಆದರೆ ನಮ್ಮ KE ಅವರು ಅರ್ಜೆಂಟಾಗಿ ಈಗ 6ನೇ ತಾರೀಕಂದೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಈ ಚಾಯ್ಸ್ ಎಂಟ್ರಿಯನ್ನು. ಈ 24ನೇ ತಾರೀಕಂದು ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್, ಅಂದರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೆಗೆದುಕೊಳ್ಳೋದಕ್ಕೆ 24ನೇ ತಾರೀಕು ಸ್ಟೇಟಲ್ಲಿ ಲಾಸ್ಟ್ ಡೇಟ್ ಇಡಬೇಕಂತ MCC ಹೇಳಿದೆ. ಆದರೆ ಕೆಲವೊಂದು ಸ್ಟೇಟ್ಗಳು ತಮ್ಮದೇ ಆದಂತಹ ರೂಲ್ಸ್ಗಳನ್ನು ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಬೇಕಾದ್ದರಿಂದ ಈ ಒಂದು ಟೈಮನ್ನು ಅವರು ಫಾಲೋ ಮಾಡೋದಿಲ್ಲ. ಎಕ್ಸಾಂಪಲ್ ನಮ್ಮ ಕರ್ನಾಟಕ ಸ್ಟೇಟೇ ನೋಡ್ಬೋದು ನೀವು. ಆಲ್ರೆಡಿ ಅವರು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾಗಿರ್ಬೋದು, ಆಪ್ಷನ್ ಎಂಟ್ರಿ ರಿಲೀಸ್ ಮಾಡಿದ್ದಾಗಿರ್ಬೋದು, ಎಲ್ಲವೂ ಕೂಡ ಈ MCCಗೆ ವಿರುದ್ಧವಾಗಿ ಅಂದರೆ ಬೇಗನೆ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದಾರೆ. ಆದರೆ ಮೋಸ್ಟ್ ಪ್ರೊಬ್ಯಾಬಲಿ ಸೆಕೆಂಡ್ ರೌಂಡನ್ನು ಈ ಒಂದು ಶೆಡ್ಯೂಲ್ ಪ್ರಕಾರನೇ ಫಾಲೋ ಮಾಡ್ತಾರೆ. ಆದ್ದರಿಂದ 27ನೇ ತಾರೀಕಿಂದ ಹಿಡ್ಕೊಂಡು 5ನೇ ತಾರೀಕುವರೆಗೆ ಈ ಒಂದು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ನಡೀತದೆ ಅಂತ ಹೇಳಿದ್ದಾರೆ. ಸೆಕೆಂಡ್ ರೌಂಡ್ ನಮಗೆ 27 ಆಗಸ್ಟ್ ಅಂದರೆ ಈ ತಿಂಗಳ ಎಂಡಿಂಗಲ್ಲಿ ಈ ಒಂದು ಕೌನ್ಸಿಲಿಂಗ್ ಸೆಕೆಂಡ್ ರೌಂಡ್ದು ನಡೀತದೆ ಅಂತ ಹೇಳಿದ್ದಾರೆ. ಎಕ್ಸಾಕ್ಟ್ಲಿ ಇದೇ ಡೇಟನ್ನು ಕರ್ನಾಟಕದವರು ಫಾಲೋ ಮಾಡಬೇಕಂತ ಇರೋದಿಲ್ಲ. ಆದರೆ ಈ ಡೇಟ್ ಒಳಗಾಗಿ ಅಂದರೆ 11ನೇ ಸೆಪ್ಟೆಂಬರ್ ಒಳಗಾಗಿ KE ಕೌನ್ಸಿಲಿಂಗ್ ಕೂಡ ಮುಗಿಸ್ಬೇಕಾಗ್ತದೆ. KE ಅವರು ಫಸ್ಟ್ ರೌಂಡಲ್ಲಿ ಮುಂಚೆ ಹೇಗೆ ರಿಸಲ್ಟ್ ಬಿಟ್ಟರೋ ಅದೇ ರೀತಿ ಸೆಕೆಂಡ್ ರೌಂಡಲ್ಲಿ ಮುಂಚೆ ರಿಸಲ್ಟ್ ಬಿಡೋದಿಲ್ಲ MCCಗಿಂತ. ಆದ್ದರಿಂದ ಇದೇ ಶೆಡ್ಯೂಲ್ ಬಹಳಷ್ಟು ಮಟ್ಟಿಗೆ ಫಾಲೋ ಆಗುವಂತಹ ಚಾನ್ಸಸ್ ಇರ್ತದೆ. ಆದ್ದರಿಂದ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದರೆ ಈ ಮಂತ್ನ ಎಂಡಿಂಗ್ ಅಂದರೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಅಥವಾ ಈ ಮಂತ್ನ ಎಂಡ್ ವೀಕಲ್ಲಿ ನಡೆಯುವಂಥ ಚಾನ್ಸಸ್ಸು ಭಾಳಷ್ಟು ಇರ್ತದೆ. ಹಾಗೆ ಇನ್ನೊಂದು ಪಾಯಿಂಟನ್ನು ಗಮನಿಸಿ, ಯಾರ್ಯಾರು ಈಗ MBBS ಸೀಟ್ಗಳನ್ನು ಸಿಕ್ಕು ನೀವು ಚಾಯ್ಸ್ 1ಅನ್ನು ಹಾಕ್ಕೊಂಡು ಕಾಲೇಜ್ಗೆ ಹೋಗಬೇಕಂತ ಅಂದ್ಕೊಂಡಿದ್ದೀರೋ, ನೀವು ವೇಟ್ ಮಾಡಬೇಕಾದದ್ದು ಇನ್ನೂ ಸೆಪ್ಟೆಂಬರ್ 5ನೇ ತಾರೀಕು ತನಕ ವೇಟ್ ಮಾಡಬೇಕು. ಎಲ್ಲ ಕಾಲೇಜ್ಗಳು ಆಲ್ ಓವರ್ ಇಂಡಿಯಾ ಕಾಲೇಜ್ಗಳು ಸೆಪ್ಟೆಂಬರ್ 5ನೇ ತಾರೀಕೆ ಓಪನ್ ಆಗ್ತವೆ. ಆದರೆ ನೀವೇನಾದರೂ ಮಾಪಪ್ ರೌಂಡಿಗೆ ಹೋಗಿ ನೀವು ಕಾಲೇಜ್ಗಳನ್ನು ತೆಗೆದುಕೊಂಡ್ರೂ ಕೂಡ ಅವಾಗಿನಿಂದ ಅವರು ಕಾಲೇಜ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಅದು ನಿಮಗೆ ಮಾತ್ರ, ಆದರೆ ಆಲ್ರೆಡಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿರ್ತವೆ 5ನೇ ತಾರೀಕಿಂದ. ಇದಿಷ್ಟಾಗಿತ್ತು MCC ಕಡೆಯಿಂದ ಬಂದಿರುವಂತಹ ಮಾಹಿತಿ. ಇದರಿಂದ ನಮಗೆ ಸ್ಟೇಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಸೆಕೆಂಡ್ ರೌಂಡಿಗೆ ಅನ್ನೋದು ಕೂಡ ನಮಗೆ ಮಾಹಿತಿ ಸಿಕ್ಕಿರ್ತದೆ. ಅದಾದಮೇಲೆ ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೊಳ್ಳೋದಕ್ಕೂ ನಮಗೆ ಯಾವ ಕಾಲಾವಕಾಶ ಇದೆ ಅಂತ ನಿಮಗೆ ಗೊತ್ತಾಗಿರ್ತದೆ ಅಂತ ತಿಳ್ಕೊಳ್ತೇನೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.